ಬೆಳಗಿನ ಬೆಳಕು. ಅರಣ್ಯಕಾಂಡ 1:47-54. ಹತ್ತಿರ ಆದರೆ ಜಾಗರೂಕತೆಯಿಂದ. ಅರಣ್ಯಕಾಂಡದ 1ನೇ ಅಧ್ಯಾಯವು ಲೇವಿಯರು ದೇವದರ್ಶನ ಗುಡಾರವನ್ನು ಹೊರುತ್ತಿದ್ದರು ಎಂದು ನಮಗೆ ತೋರಿಸುತ್ತದೆ. ಇಸ್ರಾಯೇಲರು ಎಲ್ಲಿಗೆ ಹೋದರೂ ಆ ನಿವಾಸವು ಅವರೊಂದಿಗೆ ಚಲಿಸುತ್ತಿತ್ತು. ಇದು ಕೇವಲ ಪ್ರಯಾಣದ ವಿವರವಲ್ಲ, ಇದು ದೇವರ ಹೃದಯದ ಬಗ್ಗೆ ಒಂದು ಸುಂದರವಾದ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ದೇವರು, ನೀವು ಮುಂದೆ ಹೋಗಿ, ನಾನು ಹಿಂದೆಯೇ ಇರುತ್ತೇನೆ ಎಂದು ಹೇಳಲಿಲ್ಲ. ಆತನು ತನ್ನ ಜನರೊಂದಿಗೆ ಹೋದನು. ಮೇಘಸ್ತಂಭ ಮತ್ತು ಅಗ್ನಿಸ್ತಂಭ ಅಲ್ಲಿದ್ದವು. ಗುಡಾರವು ಅಲ್ಲಿತ್ತು. ಪಾಳೆಯದ ಕೇಂದ್ರ ಬಿಂದು ಒಬ್ಬ ಮಾನವ ನಾಯಕನಾಗಿರಲಿಲ್ಲ, ಅದು ದೇವರ ಸನ್ನಿಧಿಯಾಗಿತ್ತು. ದೇವರ ಜನರ ಪ್ರಯಾಣವು ಎಂದಿಗೂ ಏಕಾಂಗಿ ಪ್ರಯಾಣವಲ್ಲ ಎಂದು ಇದು ನಮಗೆ ಕಲಿಸುತ್ತದೆ. ನೈಸರ್ಗಿಕ ಸಂಪನ್ಮೂಲಗಳಿಲ್ಲದ ಅರಣ್ಯದಲ್ಲಿಯೂ ಸಹ ದೇವರ ನಿವಾಸವು ಅವರೊಂದಿಗೆ ಸಾಗಿತು. ಇದು ಒಡಂಬಡಿಕೆಯ ನಂಬಿಗಸ್ತಿಕೆಯ ಚಿತ್ರಣವಾಗಿದೆ. ತಾನು ವಿಮೋಚಿಸಿದವರೊಂದಿಗೆ ದೇವರು ಯಾವಾಗಲೂ ಇರುತ್ತಾನೆ. ಸಭೆಗೆ ಈ ಸತ್ಯವು ಇನ್ನೂ ಹೆಚ್ಚಿನ ಜೀವಂತಿಕೆಯನ್ನು ತರುತ್ತದೆ. ನಾವು ಭೌತಿಕವಾದ ಗುಡಾರವನ್ನು ಕಂಬಗಳ ಮೇಲೆ ಹೊರುವುದಿಲ್ಲ, ಆದರೆ ನಾವೇ ದೇವರ ಆಲಯವಾಗಿದ್ದೇವೆ. ನ್ಯಾಯ ಪ್ರಮಾಣವು ಹೀಗೆ ಹೇಳುತ್ತದೆ, ನಾವೇ ಜೀವವುಳ್ಳ ದೇವರ ಆಲಯವಾಗಿದ್ದೇವೆ, ಯಾಕೆಂದರೆ ನಾನು ಅವರಲ್ಲಿ ವಾಸ ಮಾಡುವೆನು, ಅವರಲ್ಲಿ ಸಂಚರಿಸುವೆನು ಎಂದು ಹೇಳಿದ್ದಾನೆ. 2 ಕೊರಿಂಥದವರಿಗೆ 6:16. ಯೇಸು ಕೂಡ, ಈಗೋ ಲೋಕದ ಅಂತ್ಯದವರೆಗೂ ನಾನು ಯಾವಾಗಲೂ ನಿಮ್ಮ ಸಂಗಡ ಇರುತ್ತೇನೆ ಎಂದು ವಾಗ್ದಾನ ಮಾಡಿದನು. ಮತ್ತಾಯ 28:20. ಮತ್ತು ಆತನು ನಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂದು ಹೇಳಿದನು. ಯೋವಾನ 14:18. ಆದ್ದರಿಂದ ನೂತನ ಸೃಷ್ಟಿಯು ಒಬ್ಬಂಟಿಯಾಗಿ ಪ್ರಯಾಣಿಸುವುದಿಲ್ಲ, ನಾವು ದೇವರೊಂದಿಗೆ ಪ್ರಯಾಣಿಸುತ್ತೇವೆ. ಆತನ ಕಣ್ಣ ಕೆಳಗೆ, ಆತನ ಹಸ್ತದ ಅಡಿಯಲ್ಲಿ ಮತ್ತು ಆತನ ವಾಗ್ದಾನದ ಅಡಿಯಲ್ಲಿ ನಾವು ಸಾಗುತ್ತೇವೆ. ಜೀವನವು ಅರಣ್ಯದಂತೆ ಒಣಗಿದಂತೆ ಅನಿಸಿದಾಗ ನಾವು ಇದನ್ನು ನೆನಪಿಸಿಕೊಳ್ಳಬೇಕು. ದೇವರ ಸನ್ನಿಧಿಯು ಕಳೆದು ಹೋಗಿಲ್ಲ, ದೇವರು ಸಮೀಪದಲ್ಲಿದ್ದಾನೆ. ಅದಕ್ಕಾಗಿಯೇ ದಾವೀದನು, ನಾನು ಮರಣಾಂಧಕಾರದ ಕಣಿವೆಯಲ್ಲಿ ನಡೆದರೂ ಕೇಡಿಗೆ ಹೆದರೆನು, ನೀನು ನನ್ನ ಸಂಗಡ ಇರುತ್ತಿ ಎಂದು ಹೇಳಲು ಸಾಧ್ಯವಾಯಿತು. ಕೀರ್ತನೆ 23:4. ಆದರೆ ಅರಣ್ಯಕಾಂಡವು ಇನ್ನೊಂದನ್ನು ಕಲಿಸುತ್ತದೆ. ದೇವರ ಸನ್ನಿಧಿಯನ್ನು ಸೇವೆಯ ಮೂಲಕ ಹೊರಲಾಗುತ್ತದೆ. ಯಾರಾದರೂ ಭಾರಗಳನ್ನು ಎತ್ತಬೇಕು, ಯಾರಾದರೂ ಜವಾಬ್ದಾರಿಯನ್ನು ಹೊರಬೇಕು, ಯಾರಾದರೂ ಪವಿತ್ರ ವಸ್ತುಗಳನ್ನು ಜಾಗರೂಕತೆಯಿಂದ ನಿರ್ವಹಿಸಬೇಕು. ಗುಡಾರವು ತನ್ನಷ್ಟಕ್ಕೆ ತಾನೇ ತೇಲುತ್ತಿರಲಿಲ್ಲ. ಲೇವಿಯರು ಅದನ್ನು ಹೊತ್ತರು, ಅದನ್ನು ಬಿಚ್ಚಿದರು, ಅದನ್ನು ರಕ್ಷಿಸಿದರು, ಅದನ್ನು ಮತ್ತೆ ಸ್ಥಾಪಿಸಿದರು. ಅಂದರೆ ಜನರ ಮಧ್ಯೆ ದೇವರ ಸನ್ನಿಧಿಯು ನಂಬಿಗಸ್ತ ಸೇವೆಯ ಮೂಲಕ ಬೆಂಬಲಿಸಲ್ಪಟ್ಟಿತ್ತು. ಇದು ಇಂದಿನ ಸಭೆಗೆ ಬಹಳ ಪ್ರಾಯೋಗಿಕವಾದ ಪಾಠವಾಗಿದೆ. ದೇವರು ತನ್ನ ಆಲಯವನ್ನು ಕಟ್ಟಲು ಮತ್ತು ಪೋಷಿಸಲು ವಿಭಿನ್ನ ಕರೆಗಳನ್ನು ಮತ್ತು ವರಗಳನ್ನು ನೀಡುತ್ತಾನೆ. ಕ್ರಿಸ್ತನು ಅಪೊಸ್ತಲರನ್ನು, ಪ್ರವಾದಿಗಳನ್ನು, ಸುವಾರ್ತಿಕರನ್ನು, ಕುರುಬರನ್ನು ಮತ್ತು ಬೋಧಕರನ್ನು ನೀಡಿದನು ಎಂದು ಸತ್ಯವೇದವು ಹೇಳುತ್ತದೆ. ಇದು ದೇವಜನರನ್ನು ಸೇವೆಗಾಗಿ ಸಿದ್ಧಪಡಿಸುವುದಕ್ಕೂ ಕ್ರಿಸ್ತನ ಶರೀರವನ್ನು ಅಭಿವೃದ್ಧಿಪಡಿಸುವುದಕ್ಕೂ ಆಗಿದೆ. ಎಫೆಸದವರಿಗೆ 4:11-12. ಇವರು ಕೇವಲ ಪದವಿಗಳನ್ನು ಹೊಂದಿದವರಲ್ಲ, ಬದಲಾಗಿ ತಮಗೆ ನೀಡಲಾದ ಕೆಲಸವನ್ನು ಪೂರೈಸುವ ಸೇವಕರು. ಇದರರ್ಥ
ಸೇವೆಯು ಕೇವಲ ಕೆಲವರಿಗೆ ಮಾತ್ರವಲ್ಲ. ನಾಯಕರು ದೇವ ಜನರನ್ನು ಸಜ್ಜುಗೊಳಿಸುತ್ತಾರೆ ಮತ್ತು ದೇವ ಜನರು ಸೇವಿಸುತ್ತಾರೆ. ಎಲ್ಲರಿಗೂ ಒಂದೇ ರೀತಿಯ ಪಾತ್ರವಿಲ್ಲದಿರಬಹುದು, ಆದರೆ ಪ್ರತಿಯೊಬ್ಬರಿಗೂ ಒಂದು ಸ್ಥಾನವಿದೆ. ದೇವರು ತನ್ನ ಆಲಯವನ್ನು ಕೇವಲ ವೀಕ್ಷಕರ ಮೂಲಕ ಕಟ್ಟುವುದಿಲ್ಲ. ಆತನು ತನ್ನ ಆಲಯವನ್ನು ಸೇವಕರ ಮೂಲಕ ಕಟ್ಟುತ್ತಾನೆ. ಇಲ್ಲಿಯೇ ಎಚ್ಚರಿಕೆಯು ಮೃದುವಾಗಿದ್ದರೂ ಪ್ರಬಲವಾಗುತ್ತದೆ. ಜನರು ಸೇವೆಯನ್ನು ನಿರಾಕರಿಸಿ ಕೇವಲ ಸೌಕರ್ಯವನ್ನು ಬಯಸಿದಾಗ ಆಲಯವು ತೊಂದರೆ ಅನುಭವಿಸುತ್ತದೆ. ಆರಾಧನೆಯು ಆಳವಿಲ್ಲದಂತಾಗುತ್ತದೆ. ಪ್ರಾರ್ಥನೆಯು ದುರ್ಬಲವಾಗುತ್ತದೆ. ಐಕ್ಯತೆಯ ಬಲ ದುರ್ಬಲಗೊಳ್ಳುತ್ತದೆ. ಪವಿತ್ರತೆಯ ವಾತಾವರಣವೂ ಕೂಡ ಕಡಿಮೆಯಾಗುತ್ತದೆ. ಆದರೆ ಜನರು ಸೇವೆಯನ್ನು ಅಪ್ಪಿಕೊಂಡಾಗ ದೇವರ ಸನ್ನಿಧಿಯು ಗೌರವಿಸಲ್ಪಡುತ್ತದೆ ಮತ್ತು ಪಾಳೆಯವು ರಕ್ಷಿಸಲ್ಪಡುತ್ತದೆ. ಇದಕ್ಕಾಗಿಯೇ ಹೊಸ ಒಡಂಬಡಿಕೆಯು ಒಬ್ಬರಿಗೊಬ್ಬರು ಸೇವೆ ಮಾಡಲು ನಮಗೆ ಕರೆ ನೀಡುತ್ತದೆ. ಪ್ರೀತಿಯಿಂದ ಒಬ್ಬರಿಗೊಬ್ಬರು ದಾಸರಾಗಿರಿ. ಗಲಾತ್ಯದವರಿಗೆ 5:13. ಪ್ರತಿಯೊಬ್ಬನಿಗೆ ದಯಪಾಲಿಸಿದ ವರದಾನದ ಮೇರೆಗೆ ಒಬ್ಬರಿಗೊಬ್ಬರು ಸೇವೆ ಮಾಡಿಕೊಳ್ಳಿರಿ. 1 ಪೇತ್ರ 4:10. ಪ್ರತಿಯೊಬ್ಬ ಸದಸ್ಯರು ಏನನ್ನಾದರೂ ಹೊತ್ತಾಗ ಸಭೆಯು ಬಲಗೊಳ್ಳುತ್ತದೆ. ಕೆಲವರು ಪ್ರಾರ್ಥನೆಯನ್ನು, ಕೆಲವರು ಬೋಧನೆಯನ್ನು, ಕೆಲವರು ಸಹಾಯವನ್ನು, ಕೆಲವರು ಪ್ರೋತ್ಸಾಹವನ್ನು, ಕೆಲವರು ದಾನವನ್ನು, ಕೆಲವರು ಅತಿಥಿ ಸತ್ಕಾರವನ್ನು, ಕೆಲವರು ಶಿಸ್ತನ್ನು ಮತ್ತು ಕೆಲವರು ಕರುಣೆಯನ್ನು ಹೊರಬೇಕು. ದೇವರ ವಿಶ್ವಾಸದಲ್ಲಿ ಭಾರವು ಹಂಚಲ್ಪಡುತ್ತದೆ ಮತ್ತು ಸನ್ನಿಧಿಯು ಗೌರವಿಸಲ್ಪಡುತ್ತದೆ. ಈಗ ಅತ್ಯಂತ ಪ್ರಮುಖವಾದ ಪಾಠವೇನೆಂದರೆ, ಲೇವಿಯರು ಅತ್ಯಂತ ಹತ್ತಿರದಲ್ಲಿ ಪಾಳೆಯ ಹೂಡಿದ್ದರು. ಪವಿತ್ರ ವಸ್ತುಗಳಿಗೆ ಹತ್ತಿರವಾಗಿರುವುದು ಒಂದು ಸವಲತ್ತು ಮತ್ತು ಅಪಾಯ ಎರಡೂ ಆಗಿದೆ. ಇದು ಸವಲತ್ತು ಏಕೆಂದರೆ ಅದು ದೇವರ ಸನ್ನಿಧಿಯ ಸಮೀಪದಲ್ಲಿದೆ. ಇದು ಅಪಾಯ ಏಕೆಂದರೆ ಪವಿತ್ರ ವಸ್ತುಗಳ ಹತ್ತಿರ ನಿರ್ಲಕ್ಷ್ಯದ ಜೀವನವನ್ನು ನಡೆಸಿದರೆ ಶೀಘ್ರವಾಗಿ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಅನೇಕ ಜನರು ಇದನ್ನು ಗಮನಿಸುವುದಿಲ್ಲ. ಜನರು ಹೆಚ್ಚಾಗಿ ದೇವರಿಗೆ ಹತ್ತಿರವಾಗಲು ಬಯಸುತ್ತಾರೆ, ಆದರೆ ಪ್ರತಿಷ್ಠಾಪನೆಯನ್ನು ಬಯಸುವುದಿಲ್ಲ. ಅವರಿಗೆ ಅಭಿಷೇಕ ಬೇಕು, ಆದರೆ ವಿಧೇಯತೆ ಬೇಡ. ಅವರಿಗೆ ವರಗಳು ಬೇಕು, ಆದರೆ ಪವಿತ್ರತೆ ಬೇಡ. ಅವರಿಗೆ ಉನ್ನತ ಸ್ಥಾನ ಬೇಕು, ಆದರೆ ಶುದ್ಧ ಹೃದಯ ಬೇಡ. ಆದರೆ ಒಬ್ಬರು ದೇವರಿಗೆ ಎಷ್ಟು ಹತ್ತಿರವಾಗುತ್ತಾರೋ ಅಷ್ಟು ಜಾಗರೂಕತೆಯಿಂದ ಇರಬೇಕು ಎಂದು ಅರಣ್ಯಕಾಂಡ ಕಲಿಸುತ್ತದೆ. ಹೊಸ ಒಡಂಬಡಿಕೆಯು ಇದೇ ಭಾರವನ್ನು ಹೊಂದಿದೆ. ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳಬೇಕು ಮತ್ತು ಯಜಮಾನನ ಬಳಕೆಗೆ ಯೋಗ್ಯವಾದ ಪಾತ್ರೆಗಳಾಗಬೇಕು ಎಂದು ನಮಗೆ ಹೇಳಲಾಗಿದೆ. 2 ತಿಮೋಥೆಯ 2:21. ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿ ಎಂದು ಹೇಳಲಾಗಿದೆ. ಎಫೆಸದವರಿಗೆ 4:30. ಭಯಭಕ್ತಿಯಿಂದ ಆರಾಧಿಸಲು ನಮಗೆ ತಿಳಿಸಲಾಗಿದೆ. ಇಬ್ರಿಯರಿಗೆ 12:28. ಇವು ನಮ್ಮನ್ನು ದೂರ ತಳ್ಳಲು ಇರುವ ಬೆದರಿಕೆಗಳಲ್ಲ, ಇವು ನಮ್ಮನ್ನು ಜೀವಂತವಾಗಿ ಮತ್ತು ಫಲಭರಿತವಾಗಿ ಇರಿಸಲು ಇರುವ ಎಚ್ಚರಿಕೆಗಳು. ದೇವರು ನಮ್ಮ ಹತ್ತಿರವಾಗುವ ಹಾದಿಯನ್ನು ತಡೆಯುತ್ತಿಲ್ಲ. ದೇವರು ನಮ್ಮ ಸನ್ನಿಧಿಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾನೆ. ಪವಿತ್ರತೆಯು ಸಂಬಂಧವನ್ನು ರಕ್ಷಿಸುತ್ತದೆ. ಭಕ್ತಿಯು ಆರಾಧನೆಯನ್ನು ರಕ್ಷಿಸುತ್ತದೆ. ಶುದ್ಧ ಮನಸಾಕ್ಷಿಯು ಸಂತೋಷವನ್ನು ರಕ್ಷಿಸುತ್ತದೆ. ನಾವು ದೇವರನ್ನು ಸಾಧಾರಣವಾಗಿ ಕಂಡಾಗ ನಾವು ಸಂವೇದನೆಯನ್ನು ತಾಳ್ಮೆ ಕಳೆದುಕೊಳ್ಳುತ್ತೇವೆ. ಸಂವೇದನೆಯನ್ನು ಕಳೆದುಕೊಂಡಾಗ ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ. ವಿವೇಚನೆಯನ್ನು ಕಳೆದುಕೊಂಡಾಗ ಪಾಪವು ಸುಲಭವಾಗುತ್ತದೆ. ಪಾಪವು ಸುಲಭವಾದಾಗ ದೇವರ ಸನ್ನಿಧಿಯು ದುಃಖಿತವಾಗುತ್ತದೆ. ಇದಕ್ಕಾಗಿಯೇ ಸತ್ಯವೇದವು ಹೇಳುತ್ತದೆ, ನಾನು ಪವಿತ್ರನಾಗಿರುವುದರಿಂದ ನೀವು ಪವಿತ್ರರಾಗಿರಿ ಎಂದು ಹೇಳುತ್ತದೆ. 1 ಪೇತ್ರ 1:16. ಪವಿತ್ರತೆಯಿಂದ ನಾವು ದೇವರನ್ನು ಸಂಪಾದಿಸುತ್ತೇವೆ ಎಂದಲ್ಲ, ಪವಿತ್ರತೆಯು ದೇವರೊಂದಿಗಿನ ಸಹಭಾಗಿತ್ವವನ್ನು ಕಾಪಾಡುತ್ತದೆ ಎಂಬ ಕಾರಣಕ್ಕಾಗಿ.
ಹಾಗಾದರೆ ನಾವು ಇದನ್ನು ಇಂದು ಪ್ರಾಯೋಗಿಕವಾಗಿ ಹೇಗೆ ಅನ್ವಯಿಸಬಹುದು? ಮೊದಲನೆಯದಾಗಿ, ದೇವರ ಸನ್ನಿಧಿಯನ್ನು ಜವಾಬ್ದಾರಿಯಿಂದ ಹೊರಲು ನಾವು ನಿರ್ಧರಿಸಬೇಕು. ಅಂದರೆ ದೈನಂದಿನ ಆಧ್ಯಾತ್ಮಿಕ ಶಿಸ್ತು. ಅದು ಕೇವಲ ಒಂದು ವಾಡಿಕೆಯಲ್ಲ, ಪ್ರೀತಿಯಿಂದ ಮಾಡುವ ಕಾರ್ಯವಾಗಬೇಕು. ಪ್ರಾರ್ಥನೆ, ಸತ್ಯವೇದವನ್ನು ಓದುವುದು, ಪಶ್ಚಾತ್ತಾಪ ಮತ್ತು ವಿಧೇಯತೆಯೇ ನಾವು ಆ ಸನ್ನಿಧಿಯನ್ನು ಹೊರುವ ಮಾರ್ಗಗಳು. ಎರಡನೆಯದಾಗಿ, ನಾವು ಶರೀರದಲ್ಲಿ, ಸಭೆಯಲ್ಲಿ ನಮ್ಮ ಸ್ಥಾನವನ್ನು ಪಡೆದುಕೊಳ್ಳಬೇಕು. ದೇವರು ಒಂದು ವರವನ್ನು ನೀಡಿದರೆ ಅದನ್ನು ನಾವು ಮಣ್ಣು ಮಾಡಬಾರದು. ದೇವರು ಶಕ್ತಿಯನ್ನು ನೀಡಿದರೆ ಅದನ್ನು ನಮಗಾಗಿ ಮಾತ್ರ ಬಳಸಬಾರದು. ಸಣ್ಣ ಸೇವೆಯೂ ಮುಖ್ಯವಾದುದು. ಗುಡಾರದಲ್ಲಿ ಪ್ರತಿಯೊಂದು ಮೊಳೆಯೂ ಮುಖ್ಯವಾಗಿತ್ತು. ಪ್ರತಿಯೊಂದು ಹಗ್ಗವೂ ಮುಖ್ಯವಾಗಿತ್ತು. ಪ್ರತಿಯೊಂದು ಹಲಗೆಯೂ ಮುಖ್ಯವಾಗಿತ್ತು. ಸಭೆಯಲ್ಲಿ ಪ್ರತಿಯೊಬ್ಬ ಸದಸ್ಯರು ಮುಖ್ಯ. ಮೂರನೆಯದಾಗಿ, ಆರಾಧನೆಯಲ್ಲಿ ಭಕ್ತಿಯನ್ನು ಕಾಪಾಡಿಕೊಳ್ಳಬೇಕು. ಅಂದರೆ ಎರಡು ಮನಸ್ಸುಳ್ಳ ಹೃದಯದಿಂದ ದೇವರ ಬಳಿಗೆ ಬರಬಾರದು. ನಾವು ಕಹಿಯನ್ನು ಇಟ್ಟುಕೊಂಡು ಆರಾಧನೆಯನ್ನು ನಟನೆ ಮಾಡಬಾರದು. ರಹಸ್ಯ ಪಾಪಗಳನ್ನು ಇಟ್ಟುಕೊಂಡು ದೇವರ ನಿಕಟತೆಯನ್ನು ನಟನೆ ಮಾಡಬಾರದು. ನಾವು ಶುದ್ಧರಾಗಿ ಬರಬೇಕು, ವಿಧೇಯತೆಯಿಂದ ಬರಬೇಕು, ಕೃತಜ್ಞತೆಯಿಂದ ಬರಬೇಕು. ನಾಲ್ಕನೆಯದಾಗಿ, ನಾವು ಕೇಂದ್ರವನ್ನು ಕಾಯಬೇಕು. ಇಸ್ರಾಯೇಲಿನ ಗುಡಾರವು ಪಾಳೆಯದ ಕೇಂದ್ರವಾಗಿತ್ತು. ನಮ್ಮ ಜೀವನದಲ್ಲಿ ಯೆಹೋವನೇ ಕೇಂದ್ರವಾಗಿರಬೇಕು. ದೇವರು ಕೇಂದ್ರವಾಗಿದ್ದಾಗ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ, ಶೋಧನೆಗಳು ದುರ್ಬಲವಾಗುತ್ತವೆ ಮತ್ತು ಪ್ರಯಾಣವು ಸ್ಥಿರವಾಗುತ್ತದೆ. ಹೀಗಾಗಿ ಅರಣ್ಯಕಾಂಡ 1:49-54 ಕೇವಲ ಲೇವಿಯರು ಮತ್ತು ಡೇರೆಗಳ ಬಗ್ಗೆ ಮಾತ್ರವಲ್ಲ, ಇದು ದೇವರು ಪವಿತ್ರತೆಯ ಮೂಲಕ ತನ್ನ ಜನರನ್ನು ಹೇಗೆ ರಕ್ಷಿಸುತ್ತಾನೆ ಎಂಬುದರ ಬಗ್ಗೆಯೂ ಆಗಿದೆ. ದೇವರು ತನ್ನ ಸನ್ನಿಧಿಯ ಸುತ್ತ ಸೇವೆಯನ್ನು ಹೇಗೆ ಇರಿಸಿದ್ದಾನೆ ಎಂಬುದರ ಬಗ್ಗೆಯೂ ಆಗಿದೆ. ಮತ್ತು ನೂತನ ಸೃಷ್ಟಿಯು ಯಾಜಕ ವರ್ಗದಂತೆ ಹೇಗೆ ಜೀವಿಸಬೇಕು, ಅಂದರೆ ಪ್ರಯಾಣ ಪೂರ್ಣಗೊಳ್ಳುವವರೆಗೆ ದೇವರ ನಿವಾಸವನ್ನು ಸೇವಿಸುತ್ತಾ, ಕಾಯುತ್ತಾ, ಹೊರುತ್ತಾ ಮತ್ತು ಗೌರವಿಸುತ್ತಾ ಇರಬೇಕು ಎಂಬುದರ ಬಗ್ಗೆಯಾಗಿದೆ. ತನ್ನನ್ನು ಹೊರುವ, ಗೌರವಿಸುವ ಮತ್ತು ಪ್ರಯಾಣವನ್ನು ಪೂರೈಸುವ ಜನರನ್ನು ಕ್ರಿಸ್ತನ ಮೂಲಕ ದೇವರು ಇಂದೂ ಕೂಡ ನಿರ್ಮಿಸುತ್ತಿದ್ದಾನೆ. ಪ್ರಾರ್ಥನೆ. ಪವಿತ್ರ ತಂದೆಯಾದ ಯೆಹೋವನೇ, ಅರಣ್ಯದ ಸಮಯಗಳಲ್ಲೂ ನಿನ್ನ ಸನ್ನಿಧಿಯು ನಿನ್ನ ಜನರೊಂದಿಗೆ ಹೋಗುವುದಕ್ಕಾಗಿ ನಿನಗೆ ವಂದನೆಗಳು. ನಂಬಿಗಸ್ತ ಸೇವೆ ಮತ್ತು ಶುದ್ಧ ಜೀವನದ ಮೂಲಕ ನಿನ್ನ ಸನ್ನಿಧಿಯನ್ನು ಗೌರವಿಸಲು ನಮಗೆ ಕಲಿಸು. ಶರೀರದಲ್ಲಿ ನಮ್ಮ ಪ್ರತಿಯೊಬ್ಬರ ಸ್ಥಾನವನ್ನು ನಮಗೆ ತೋರಿಸು ಮತ್ತು ಕೇವಲ ಸೌಕರ್ಯವನ್ನು ಹುಡುಕದೆ ಜವಾಬ್ದಾರಿಯನ್ನು ಹೊರಲು ನಮಗೆ ಮನಸ್ಸು ನೀಡು. ಭಕ್ತಿಯಿಂದ ನಿನ್ನ ಹತ್ತಿರವಾಗಿರುವಂತೆ ನಮ್ಮನ್ನು ಕಾಪಾಡು ಮತ್ತು ನಿನ್ನ ಆತ್ಮವನ್ನು ದುಃಖಪಡಿಸುವ ನಿರ್ಲಕ್ಷ್ಯದ ಜೀವನದಿಂದ ನಮ್ಮನ್ನು ರಕ್ಷಿಸು. ನಿನ್ನ ಬಳಕೆಗೆ ಯೋಗ್ಯವಾದ ಪಾತ್ರೆಗಳನ್ನಾಗಿ ನಮ್ಮನ್ನು ಮಾಡು ಮತ್ತು ಪ್ರಯಾಣವು ಪೂರ್ಣಗೊಳ್ಳುವವರೆಗೆ ನಮ್ಮ ಪ್ರಭುವಾದ ಯೇಸುವಿನ ಮೂಲಕ ನಮ್ಮನ್ನು ನಂಬಿಗಸ್ತರನ್ನಾಗಿ ಇರಿಸು. ಆಮೆನ್.